ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಹಾಗೂ ತಮಿಳುನಾಡು ಮೂಲದ ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರ ಮದುವೆ ಫಿಕ್ಸ್ ಆಗಿದೆ ಅಂತ ವಿಶ್ವವಾಣಿ ಮೊದಲು ಬ್ರೇಕ್ ಮಾಡಿದ್ದಂತಹ ಸುದ್ದಿ ಇದೀಗ ಎಲ್ಲೆಡೆ ವೈರಲ್ ಆಗಿದೆ. ಮಾರ್ಚ್ ತಿಂಗಳಿನಲ್ಲಿ ಇವರಿಬ್ಬರು ಮದುವೆ ಆಗಲಿದ್ದಾರೆ. ಈ ಕುರಿತು ಇಬ್ಬರ ಕುಟುಂಬದವರು ಮಾತುಕತೆ ಕೂಡ ನಡೆಸಿದ್ದಾರೆ ಎಂಬ ಸುದ್ದಿ ಕೂಡ ಬಂದಿದೆ. ಈ ನಡುವೆ ಶಿವಶ್ರೀ ಸ್ಕಂದ ಪ್ರಸಾದ್ ಹಾಗೂ ತೇಜಸ್ವಿ ಸೂರ್ಯ ಮೊದಲ ಬಾರಿಗೆ ಭೇಟಿಯಾಗಿದ್ದು ಯಾವಾಗ ಎನ್ನುವ ಸುದ್ದಿಯನ್ನು ಕೂಡ ನಾವು ನಿಮ್ಗೆ ನೀಡಿದ್ದೇವೆ. ಇದೀಗ ಇನ್ನೊಂದು ಅಚ್ಚರಿಯ ವಿಚಾರ ಕೂಡ ನಿಮಗೆ ನೀಡ್ತಾ ಇದ್ದೀನಿ. ಅದೇನಂದ್ರೆ ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಚೆನ್ನೈ ಮೂಲದವರಾದ್ರೂ ಇದೀಗ ಅವರು ಸೆಟಲ್ ಆಗಿರೋದು ಬೆಂಗಳೂರಿನಲ್ಲಿ ಮತ್ತು ಅವರು ಕನ್ನಡದ ಅಣ್ಣಾವರ ಸಿನಿಮಾ ಹಾಡುಗಳ ಹಾಗೂ ದಾಸರ ಪದಗಳ ಬಿಗ್ ಫ್ಯಾನ್ ಕೂಡ ಹೌದು. ಚೆನ್ನೈ ಮೂಲದ ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಒಂದೆರಡು ವರ್ಷಗಳ ಹಿಂದೆ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ಬೆಂಗಳೂರಿನ ಹವಾಮಾನ ಇವರಿಗೆ ಇಷ್ಟ ಆಗಿದೆಯಂತೆ. ಬೆಂಗಳೂರಿನಲ್ಲಿ ನಡೆಯುವಂತಹ ಶ್ರೀರಾಮನವಮಿ ಸಂಗೀತ ಉತ್ಸವದಲ್ಲೂ ಅವರು ಭಾಗವಹಿಸಿದ್ದಾರೆ. ಬಸವನಗುಡಿಯ ಅನೇಕ ಕಡೆ, ಶೃಂಗೇರಿಯ ಆಶ್ರಮದಲ್ಲಿ ನಡೆಯುವ ನವರಾತ್ರಿ ಉತ್ಸವ ಇತ್ಯಾದಿಗಳಲ್ಲಿ ಅವರು ಭಾಗವಹಿಸುತ್ತಾರೆ. ಅಮೆರಿಕ ಹಾಗೂ ಯುರೋಪ್ಗಳಲ್ಲಿ ಶಿವಶ್ರೀ ಅವರ ಶಾಸ್ತ್ರೀಯ ಸಂಗೀತ ಕಚೇರಿಗಳು ಆಗಾಗ ನಡೀತಾನೆ ಇರುತ್ತವೆ. ಬೆಂಗಳೂರಿನಿಂದ ಆ ಪ್ರದೇಶಗಳಿಗೆ ವಿಮಾನ ಪ್ರಯಾಣ ಸುಲಭವಾಗಿದೆ. ಸತತವಾಗಿ ಸಂಗೀತ ಕಾರ್ಯಕ್ರಮಗಳು ನಡೆಯೋ ಚೆನ್ನೈ ಕೂಡ ಇಲ್ಲಿಂದ ತುಂಬಾ ದೂರವೇನಿಲ್ಲ. ಇನ್ನು ಪೊನ್ನಿಯಿನ್ ಸೆಲ್ವನ್ ಫಿಲ್ಮ್ ನಲ್ಲಿ ಹಾಡಿದ ಬಳಿಕ ಇತರ ಫಿಲ್ಮ್ಗಳಲ್ಲೂ ಕೂಡ ಹಾಡೋಕೆ ಬೇಡಿಕೆ ಬರ್ತಾ ಇದೆ. ಹೀಗಾಗಿ ಮುಂಬೈ ಸೇರಿದಂತೆ ದೊಡ್ಡ ದೊಡ್ಡ ಸ್ಟುಡಿಯೋಗಳು ಬಲು ಸುಲಭವಾಗಿ ಆಕ್ಸೆಸ್ ಆಗುವ ಬೆಂಗಳೂರಿಗೆ ಇವರು ಶಿಫ್ಟ್ ಆಗಿದ್ದಾರೆ. ಇನ್ನು ಅವರ ಕನ್ನಡ ಪ್ರೇಮದ ವಿಚಾರ. ತೇಜಸ್ವಿ ಸೂರ್ಯ ಪರಿಚಯ ಆಗೋಕ್ಕೂ ಮೊದಲೇ ಶಿವಶ್ರೀ ಅವರು ಕನ್ನಡದ ದಾಸರ ಪದಗಳನ್ನ ತಮ್ಮ ಸಂಗೀತ ಕಚೇರಿಗಳಲ್ಲಿ ಹಾಡುತ್ತಾ ಬಂದಿದ್ದಾರೆ. ಪುರಂದರದಾಸರು, ಕನಕದಾಸರ ಕೀರ್ತನೆಗಳನ್ನ ಅವರು ಕಚೇರಿಗಳಲ್ಲಿ ಸಾಕಷ್ಟು ಹಾಡಿದ್ದಾರೆ. ದಾಸರ ಕೀರ್ತನೆಗಳನ್ನ ಹಾಡೋದು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪ್ರಮುಖ ಭಾಗವೇ ಆಗಿರೋದ್ರಿಂದ ಅವುಗಳನ್ನ ಹಾಡ್ತಾರೆ ಎನ್ನಬಹುದು. ಆದ್ರೆ ಕನ್ನಡದ ಚಿತ್ರಗೀತೆಗಳ ಮೇಲೆ ಅವರಿಗೆ ಇರೋ ಪ್ರೀತಿ ನಿಮ್ಮಲ್ಲಿ ಅಚ್ಚರಿ ಕೂಡ ಮೂಡಿಸಬಹುದು. ಅವರು ಅಣ್ಣಾವರ ದೊಡ್ಡ ಫ್ಯಾನ್. ಅವರೇ ಒಂದು ಕಡೆ ಹೇಳಿಕೊಂಡಿರುವಂತೆ ಶಿವಶ್ರೀ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ. ಅಣ್ಣಾವರ ಹಲವು ಫಿಲ್ಮ್ಗಳನ್ನ ನೋಡಿದ್ದಾರೆ ಮತ್ತು ಅವುಗಳ ಅನೇಕ ಹಾಡುಗಳನ್ನ ಹಾಡ್ತಾರೆ. ನೀವು ಶಿವಶ್ರೀ ಅವರ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಕೌಂಟ್ಗಳಿಗೆ ಹೋಗಿ ನೋಡಿದ್ರೆ ಅಲ್ಲಿ ಅವರು ಹಾಡಿರೋ ಕನ್ನಡದ ಚಿತ್ರಗೀತೆಗಳನ್ನ ಆಲಿಸಬಹುದು. ಇಂಥ ಹಾಡಿನಿಂದಲೇ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಗಮನ ಸೆಳೆದಿರೋದು ಅನ್ನೋದನ್ನ ಇಲ್ಲಿ ನಾವು ನೆನಪಿಸಿಕೊಳ್ಳಬಹುದು. ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಯ ಸಮಯದಲ್ಲಿ ಶ್ರೀರಾಮನ ಕುರಿತಾಗಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಹಾಡಿದ ಹಾಡನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಚ್ಚಿ ಟ್ವಿಟರ್ ನಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅದು ಅಣ್ಣಾವರು ನಟಿಸಿದ 2 ಕನಸು ಸಿನಿಮಾದ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ಹಾಡಾಗಿತ್ತು. ಈ ಹಾಡನ್ನು ಅವರು ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಾಕಿದ್ರು. ಇದನ್ನ ಗಮನಿಸಿದಂತಹ ಪಿಎಂ ಮೋದಿ ಅವರು ಹಾಡಿನ ಲಿಂಕ್ ಟ್ವೀಟ್ ಮಾಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಹೀಗೆ ಹಲವು ಕನ್ನಡ ಸಿನಿಮಾಗಳ ಹಾಡುಗಳನ್ನ ಅವರು ಹಾಡಿದ್ದಾರೆ. ಪೊನ್ನಿಯಿನ್ ಸೆಲ್ವನ್ ಸಿನಿಮಾದ ಕನ್ನಡ ಹಾಡುಗಳನ್ನ ಹಾಡಿರೋದು ಕೂಡ ಅವರೇ. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ, ನಿನ್ನದೇ ನೆನಪು, ದಿನವೂ ಮನದಲ್ಲಿ ಮೊದಲಾದ ಹಾಡುಗಳನ್ನ ಅವರು ಹಾಡಿರೋದನ್ನ ನೀವು ಗಮನಿಸಬಹುದು. ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಶಾಸ್ತ್ರೀಯ ಸಂಗೀತ ಗಾಯಕಿ ಆಗಿರೋದ್ರ ಜೊತೆಗೆ ಭರತನಾಟ್ಯ ಕಲಾವಿದೆ ಕೂಡ ಹೌದು. ಶಾಸ್ತ್ರ ವಿಶ್ವವಿದ್ಯಾಲಯದಲ್ಲಿ ಬಯೋ ಎಂಜಿನಿಯರಿಂಗ್ ವಿಷಯದಲ್ಲಿ ಬಿಟೆಕ್ ಪದವಿ, ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಭರತನಾಟ್ಯದಲ್ಲಿ ಎಂಎ ಪದವಿ, ಮದ್ರಾಸ್ ಸಂಸ್ಕೃತ ಕಾಲೇಜಿನಲ್ಲಿ ಸಂಸ್ಕೃತ ಎಂಎ ಪದವಿ ಪಡೆದಿರುವ ಶಿವಶ್ರೀ ಇದರೊಂದಿಗೆ ಸೈಕ್ಲಿಂಗ್, ಟ್ರೆಕ್ಕಿಂಗ್, ವಾಕಥಾನ್ಗಳಲ್ಲಿಯೂ ಕೂಡ ಆಸಕ್ತಿಯನ್ನ ಹೊಂದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವ ಶಿವಶ್ರೀ ಅವರ ಯೂಟ್ಯೂಬ್ ಚಾನೆಲ್ಗೆ ಸುಮಾರು 2 ಲಕ್ಷ ಹಿಂಬಾಲಕರಿದ್ದಾರೆ. ಶಿವಶ್ರೀ ಸ್ಕಂದ ಪ್ರಸಾದ್ ಹಾಗೂ ತೇಜಸ್ವಿ ಸೂರ್ಯ ಇವರಿಬ್ಬರ ಮೊದಲ ಭೇಟಿ 2021ರಲ್ಲಿ ನಡೆದಿತ್ತು. ಈ ಕುರಿತ ವಿಡಿಯೋ ಹಾಗೂ ಫೋಟೋಗಳನ್ನ ಸ್ವತಃ ಶಿವಶ್ರೀ ಅವರೇ ತಮ್ಮ ಸೋಷಿಯಲ್ ಮೀಡಿಯಾ ಎಕ್ಸ್ ಹ್ಯಾಂಡಲ್ ನಲ್ಲಿ ಅಪ್ಲೋಡ್ ಕೂಡ ಮಾಡಿದ್ರು. ಪಾಂಡಿಚೇರಿಯಲ್ಲಿ ನಡೆದಿದ್ದ ಶಿವಶ್ರೀ ಅವರ ಸಂಗೀತ ಕಚೇರಿಯಲ್ಲಿ ಭಾಗವಹಿಸಿದ್ದ ತೇಜಸ್ವಿ ವೇದಿಕೆಯ ಮೇಲೆ ಮಾತನಾಡಿದ ಕ್ಷಣಗಳ ತುಣುಕುಗಳನ್ನ ಶಿವಶ್ರೀ ಅವರು ಅಪ್ಲೋಡ್ ಮಾಡಿದ್ರು. ಪಾಂಡಿಚೇರಿಯಲ್ಲಿ ನಡೆದಿದ್ದ ಚುನಾವಣಾ ಪ್ರಚಾರಕ್ಕಾಗಿ ಅಲ್ಲಿಗೆ ಹೋಗಿದ್ದ ತೇಜಸ್ವಿ ಸೂರ್ಯ ಅಲ್ಲಿ ಶಿವಶ್ರೀ ಸಂಗೀತ ಕಚೇರಿ ಇದೆ ಅಂತ ತಿಳಿದಾಗ ಅಲ್ಲಿಗೆ ಧಾವಿಸಿದ್ರು. ಬೆಂಗಳೂರಿಗೆ ಸಂಜೆ 7:30 ಗಂಟೆಗೆ ವಿಮಾನ ಇದ್ರೂ ಕೂಡ ಅದರ ನಡುವೆ 1 ಗಂಟೆ ಬಿಡುವು ಮಾಡಿಕೊಂಡು ಕುಳಿತು ಸಂಗೀತ ಕೇಳಿ ನಂತರ ಸಂಘಟಕರ ಒತ್ತಾಯದಿಂದ ವೇದಿಕೆ ಮೇಲೆ ಬಂದು ಮಾತನಾಡಿದ್ರು. ಇದೇ ಅವರ ಮೊದಲ ಭೇಟಿ ಎನ್ನಲಾಗಿದೆ. ಸದ್ಯ ತೇಜಸ್ವಿ ಸೂರ್ಯ ಅವರ ಕೈ ಹಿಡಿದು ಕರ್ನಾಟಕದ ಸೊಸೆಯಾಗಲಿರೋ ಶಿವಶ್ರೀ ಅವರಿಂದ ನಾವು ಇನ್ನಷ್ಟು ಕನ್ನಡದ ಹಾಡುಗಳನ್ನ ನಿರೀಕ್ಷಿಸೋಣ.